ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಯಾವಾಗಲೂ ಗೊತ್ತು ನನಗೆ ಟ್ರಾವೆಲ್ ಅಂದರೆ ಎಷ್ಟು ಹುಚ್ಚು ಅಂತ ಹೇಳ್ಬಿಟ್ಟು. ನನಗೆ ಇಂಡಿಯಾ ಒಳಗಡೆ ಟ್ರಿಪ್ ಮಾಡೋಕ್ಕೂ ಇಷ್ಟ, ಕರ್ನಾಟಕ ಒಳಗಡೆ ಟ್ರಿಪ್ ಮಾಡೋಕ್ಕೂ ಇಷ್ಟ, ಇವಾಗ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋಕ್ಕೂ ಇಷ್ಟ. ಆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾನೆ ಇರ್ತೀನಿ ಆಗಾಗ ಒಂದೊಂದು. ಇವಾಗ ಕೂಡ ನನಗೆ ಮತ್ತೊಂದು ಆಪರ್ಚುನಿಟಿ ಬಂದಿದೆ. ಎಲ್ಲಿಗೆ ಗೊತ್ತಾ? ಇಂಟರ್ನ್ಯಾಷನಲ್ ಟ್ರಿಪ್ಪು ಎಲ್ಲಿಗೆ ಅಂತ ಗೆಸ್ ಮಾಡಿ. ಲಾಸ್ಟು ಡಿಸೆಂಬರಲ್ಲಿ ನಾನು 2 ಕಂಟ್ರಿ ಒಂದೇ ಸಲ ಟ್ರಿಪ್ ಮಾಡ್ಕೊಂಡು ಬಂದಿದ್ದೆ. ಲಾಸ್ಟ್ ಇಯರ್ಗೆ ಸೇರಿಕೊಂಡಿತ್ತು, 2014 ಅದು. ಇವಾಗ 2015ಗೆ ಬಂದಾದಮೇಲೆ ಎಲ್ಲಿಗೆ ಅಂದರೆ ಸೌದಿ ಪಕ್ಕ ಬೆಹರೈನು, ಕತ್ತರು, ಸೌದಿ ಎಲ್ಲ ಪಕ್ಕನೇ ಇದೆ. ಬಟ್ ನಾನು ಹೋಗ್ತಾ ಇರೋದು ಬೆಹರೈನ್ ನಮ್ಗೆ ಹೋಗ್ತಾ ಇದ್ದೀನಿ. ಅದು ಬೆಹರೈನ್ ಅಂತ ಅಂದರೆ ತುಂಬ ಚಿಕ್ಕ ಕಂಟ್ರಿ ಅಂತ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಅರಬ್ ಕಂಟ್ರಿಗಳಂತಂದರೆ ಪಕ್ಕನೇ ಇರುತ್ತೆ. ದುಬೈ ಪಕ್ಕನೇ ಎಲ್ಲ ಸಿಗುತ್ತಲ್ಲ, ಆ ಥರ. ಇವಾಗ ನಾನು ಬೆಹರೈನ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇರೋದು ಮರ್ಚೆಂಟೈಸರ್ ಅಂದರೆ ಗೊತ್ತಲ್ಲ, ಕ್ಲಾತಿಂಗ್ ಬ್ರ್ಯಾಂಡ್ಗಳನ್ನ ಡಿಫ್ರೆಂಟ್ ಕಂಟ್ರಿಗಳಿಗೆ ತಗೊಂಡೋಗಿ ನಮ್ಮ ದೇಶದ ಬ್ರ್ಯಾಂಡ್ಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇರ್ತೀವಿ, ನಮ್ಮ ದೇಶಕ್ಕೆ ಇನ್ವೆಸ್ಟರ್ನ ಕರ್ಕೊಂಡು ಬರ್ತೀವಿ. ಆ ಥರ ಒಂದು ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ನಾನು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಸುಮ್ಮನೆ ಅಲೋನ್ ಟ್ರಾವೆಲ್ಗೆ ಹೋಗ್ತೀನಿ ಅಂತಲೇ ಮೆನ್ಷನ್ ಮಾಡ್ತಾಯಿದ್ದೆ. ನಾನು ಹೋಗ್ತಾ ಇರೋದು ಯಾವಾಗಲೂ ಮರ್ಚೆಂಟೈಸರ್ ಜಾಬ್ಗೆ. ನಮ್ಮ ಕಂಪ್ನಿಯಿಂದ ನನಗೆ ಬುಕ್ ಮಾಡಿಕೊಡ್ತಾರೆ ಮತ್ತು ಸ್ಯಾಂಪಲ್ಗಳನ್ನ ಕೊಡ್ತಾರೆ. ಆ ಸ್ಯಾಂಪಲ್ನ ತೊಗೊಂಡೋಗಿ ಡಿಫ್ರೆಂಟ್ ಕಂಪ್ನಿಗಳಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ನಮ್ಮ ಕಂಪ್ನಿಗಳನ್ನ. ಸೊ ಇದು ನನಗೆ ಪ್ರೌಡ್ ಮೂಮೆಂಟು. ಏನಕ್ಕೆ ಅಂದರೆ ನಿಮಗೆ ಎಲ್ಲರಿಗೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟನೇ ಇರುತ್ತೆ, ಎಲ್ಲರೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇರುತ್ತೆ. ಆದರೆ ಕಂಪ್ನಿಗಳು ಬೇರೆ ಕಂಟ್ರಿಗಳಿಗೆ, ಬೇರೆ ಊರುಗಳಿಗೆ ಇನ್ಯಾರೋ ಸ್ಪಾನ್ಸರ್ ಮಾಡಿ ಕಳಿಸೋದಂತ ಇರುತ್ತಲ್ಲ, ಅದು ತುಂಬ ಗ್ರೇಟ್ ಅಲ್ವಾ. ಹಂಗೆ ಇವಾಗ ನನ್ನ ಟ್ರಾವೆಲ್ ಪ್ಯಾಕಿಂಗು ಇದು ಬೆಹರೈನ್ ಬಂದು ಜಸ್ಟ್ 5 to 6 ಡೇಸ್ ಅಷ್ಟೇ. ನಾನು ಬೆಂಗಳೂರಿಂದ ಬೆಹರೈನ್ಗೆ ಡೈರೆಕ್ಟಾಗಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಂಟರ್ನ್ಯಾಷನಲ್ ಪ್ಯಾಕೇಜು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಯೂಟ್ಯೂಬ್ ಬ್ಲಾಗರ್ ಆಗಿ ತುಂಬ ದಿನವೇ ಆಗಿದೆ, ಆದರೂ ಕೂಡ ನನಗೆ ಒಳ್ಳೆ ಬ್ಲಾಗ್ ಮಾಡೋಕ್ಕೆ ಬರೋದೇ ಇಲ್ಲ. ಏನು ಈಗಿರೋ ಬಂದಿರೋ ಮಕ್ಳುಗಳು ನೋಡ್ತಾ ಇರ್ತಾರಲ್ವ, ನನಗಿಂತ ಎಷ್ಟೊಂದು ಬೆಟರಾಗಿ ಬ್ಲಾಗ್ ಮಾಡ್ತಾರೆ. ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಪುಟ್ಟಿ ವೇದ ಹೇಳಿದ್ಲು, ನೀನು ಪ್ಯಾಕಿಂಗ್ ಮಾಡೋದನ್ನೆಲ್ಲ ನೀನು ಬ್ಲಾಗ್ ಮಾಡಿಬಿಟ್ಟು ಹಾಕ್ಬೋದು, ಏನೇನು ಬ್ಲಾಗ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಈ ಕ್ರೆಡಿಟು ಬಂದು ನಮ್ಮ ವೇದಗೆ. ಸೊ ಇವಾಗ ನಾನು ಏನೇನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ಜಸ್ಟ್ 5 ಡೇಸ್ ಆದ್ರೂ ಹುಡುಗಿರು ಫ್ಯಾಷನ್ ಸೆನ್ಸ್ ಇರುತ್ತೆ. ನಾವು ಒಂದೇ ಒಂದು ಇದು ಮಾಡೋಕ್ಕಾಗಲ್ಲ, ಎಷ್ಟೊಂದು ಇದು ಮಾಡ್ಕೋಬೋದು. ಹಾಗೆ ಡ್ರೆಸ್ಗಳು, ಎಲ್ಲ ಥರ ಡ್ರೆಸ್ಗಳನ್ನ ಕ್ಯಾರಿ ಮಾಡಬೇಕಾಗುತ್ತೆ. ಇದು ವೆಸ್ಟರ್ನ್ ಡ್ರೆಸ್ಸು, ಪಾರ್ಟಿ ವೇರ್ ಡ್ರೆಸ್ಸಸ್ಸು ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ಹಾಕೊಂಡ್ರೆ ಸಕಾಲಾಗಿರುತ್ತೆ. ಅಲ್ಲೂ ಕೂಡ ಒಳ್ಳೊಳ್ಳೆ ಮಾಲ್ಗಳಿರುತ್ತೆ, ಬೀಚ್ಗಳಿರುತ್ತಲ್ಲ, ಅಲ್ಲೆಲ್ಲ ಹೋಗ್ಬೇಕಲ್ವಾ, ಅದಕ್ಕೆ. ಇದು ಕೂಡ ವೆಸ್ಟರ್ನ್ ಡ್ರೆಸ್, ವೆಸ್ಟರ್ನು ಸಿಂಗಲ್ ಪೀಸು ಶಾರ್ಟ್ ಡ್ರೆಸ್. ಇದು ಕೂಡ ನಾನು ಪಾರ್ಟಿ ವೇರ್. ಮತ್ತು ಇದು ಬಂದು ಶಾರ್ಟ್ಸ್, ಅಂದರೆ ಮನೇಲಿದ್ದಾಗ ಮತ್ತು ಹೋಟೆಲಲ್ಲಿದ್ದಾಗ ನೈಟ್ ವೇರ್ ಥರ ಯೂಸ್ ಮಾಡೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮತ್ತು ಇದು ನನ್ನ ಫೇವ್ರೇಟು, ಹೊಸದು, ಇನ್ನೂ ನಾನು ಟ್ರೈಯೇ ಮಾಡಿಲ್ಲ. ಸೊ ನನ್ನ ಬೆಹರೈನ್ ಟ್ರಿಪ್ಪಿನಲ್ಲಿ ಇದನ್ನ ಟ್ರೈ ಮಾಡಬೇಕು. ಸಖತ್ತಾಗಿದೆಲ್ಲ, ಎಷ್ಟೊಂದು ಕ್ಯೂಟಾಗಿದೆಲ್ಲ. ನೋಡಿದ್ರೆ ಚಿಕ್ಕ ಮಕ್ಳು ಡ್ರೆಸ್ ಥರ ಇದೆ, ಬಟ್ ನಾನೇ ಹಾಕ್ಕೊಳ್ಳೋದು. ಇದೆಲ್ಲ ಮಾಡಲ್ಸ್ ಎಲ್ಲ ಹಾಕೊಂತಾರಲ್ಲ, ಆ ಥರ. ಸೊ ಈ ಡ್ರೆಸ್ನ ನೀವು ನೋಡೇ ಇರ್ತೀರಾ, ಸಖತ್ತಾಗಿದೆ. ಇದೂ ನನ್ನ ಫೇವ್ರೇಟೇ, ಸ್ಲಿಟ್ ಇದೆ. ಸೊ ಇದು ಕೂಡ ವೆಸ್ಟರ್ನ್ ಡ್ರೆಸ್ಸು. ಮತ್ತು ಒಂದು ಕ್ಲೈಂಟ್ ಮೀಟಿಂಗ್ ಇರುತ್ತಲ್ಲ, ಆವಾಗ ಒಂದು ಕ್ಲೈಂಟ್ ಮೀಟಿಂಗ್ ಇದ್ದಾಗ ಫಾರ್ಮಲ್ ಅಂತ ಅಂದರೆ ನಿಮಗೆ ಗೊತ್ತಲ್ಲ, ಪ್ಯಾಂಟು, ಒಂದು ಪ್ಯಾಂಟ್ ಇದ್ದೇ ಇರಬೇಕು ಫಾರ್ಮಲ್ಗೆ. ಬ್ಲ್ಯಾಕ್ ಪ್ಯಾಂಟ್ ಜೊತೆಗೆ ಸ್ಯಾಟಿನ್ ಶರ್ಟು ಫಾರ್ಮಲ್ಗೆ. ಇದು ಐರನ್ ಎಲ್ಲ ನಾನು ಒಂದು ಸಲ ಅಲ್ಲ 2 ಸಲ ಅಲ್ಲ ತೆಗ್ದು ಒಳಗಡೆ ಇಟ್ಟು ಐರನ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದು ಕೂಡ ಸ್ಕರ್ಟ್, ಚೀತಾ ಪ್ರಿಂಟು. ನಾನು ಹಾಕ್ಕೊಂಡಿರೋದು ಚೀತಾ ಪ್ರಿಂಟು, ಇದು ಚೀತಾ ಪ್ರಿಂಟ್. ಸಕಲಾಗಿದೆ ಅಲ್ಲ. ಇದನ್ನ ನಾನು ಲಾಸ್ಟ್ ಟೈಮ್ ಆಫ್ರಿಕಾದಲ್ಲಿ ತೊಗೊಂಡಿದ್ದು. ಮತ್ತು ಇನ್ನೊಂದೇನು ಗೊತ್ತಾ, ಈ ಥರ ಸ್ಕರ್ಟ್ಗಳು ಹಾಕೊಂಡಾಗ
ಇದು ಕೂಡ ಹೊಸದು, ಇನ್ನು ಓಪನೇ ಮಾಡಿಲ್ಲ ಇದನ್ನ ನಾನು. ನೋಡಿ, ಇನ್ನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ನಿಂದ ತೊಗೊಂಡಿರೋದು. ಸ್ಕರ್ಟ್ ಆದಮೇಲೆ ಇದಕ್ಕೆ ಮೇಲ್ಗಡೆ ಟಾಪು, ಆ ಟಾಪ್ಗೆ ಮತ್ತೆ ತಿರ್ಗಾ ಸ್ಕರ್ಟು, ವೈಟ್ ಆ್ಯಂಡ್ ಬ್ಲ್ಯಾಕ್. ಇದು ಕೂಡ ಫಾರ್ಮಲ್ ಆಗುತ್ತೆ, ಬಟ್ ತುಂಬ ಶಾರ್ಟ್ ಡ್ರೆಸ್ ಆಯಿತು ಅಂತ ಅಂದರೆ ಲೆಂತಿ ಆಗಿರೋದು ಹಾಕ್ಕೊತೀನಿ. ಮತ್ತು ಇಂಡಿಯನ್ ಕ್ಲೈಂಟ್ ಆಗಿರೋದ್ರಿಂದ ಯಾವಾಗಲೂ ಪ್ರಿಫರ್ ಮಾಡ್ತಾರೆ ಅವರು ಚೂಡಿದಾರ್ ಹಾಕ್ಕೊಂಡು ಬನ್ನಿ ಅಂತಲೂ ಹೇಳ್ಬಿಡ್ತಾರೆ ಒಂದೊಂದ್ಸಲ. ಸೊ ನಾನು ಫಾರ್ಮಲ್ ಆಗಿ ಡೀಸೆಂಟಾಗಿ ಬೈ ಚಾನ್ಸು ಅಲ್ಲೆಲ್ಲಾದರೂ ಟೆಂಪಲ್ಸು ಇರುತ್ತೆ. ಫಾರಿನ್ ಅಂತ ಅಂದಮೇಲೆ ಇಂಡಿಯನ್ ಟೆಂಪಲ್ಸ್ ಇದ್ದೇ ಇರುತ್ತೆ. ಬೈ ಚಾನ್ಸು ಯಾರಾದರೂ ಡಿನ್ನರ್ ಕರೀತಾರೆ, ಅವಾಗೆಲ್ಲ ವೆಸ್ಟರ್ನ್ ಡ್ರೆಸ್ ಹಾಕೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಚೂಡಿದಾರ್. ಇದು ಲಕ್ನೋ ಚಿಕನ್ ಕರಿ. ನಾನು ಮೀಶೋನಲ್ಲಿ ಶೂಟ್ ಮಾಡಿದಾಗ ಡಿಫ್ರೆಂಟ್ ಕಲರ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದು. ಮತ್ತು ಇನ್ನು ಏನು ಗೊತ್ತಾ, ಇಷ್ಟೆಲ್ಲ ಪ್ಯಾಕ್ ಮಾಡಾದ್ಮೇಲೆ ಮೇನ್ ಬಂದು ಸ್ಯಾರಿ. ನಮ್ಮ ಕ್ಲೈಂಟ್ ಹೇಳಿದ್ದಾರೆ, ಸ್ಯಾರಿ ನೀನು ರಶ್ಮಿ ತುಂಬ ಚೆನ್ನಾಗಿ ಕಾಣಿಸ್ತೀಯ ಸ್ಯಾರಿನಲ್ಲಿ, ಸ್ಯಾರಿ ತೊಗೊಂಡು ಬಾ, ಫೋಟೋಶೂಟಿಗೆ ಹೆಲ್ಪ್ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಸೊ ಇದು ನಮ್ಮ ಅಜ್ಜಿ ಸ್ಯಾರಿ ತಣ್ರಿ, ನೋಡ್ರಿ, ಹಳೇ ಕಾಲದ ಅಜ್ಜಿ ಸ್ಯಾರಿ. ಗ್ರೀನ್ ಕಲರ್ ಬಾರ್ಡ್ರ್ ಬಂದಿದೆ, ಸೂಪರಾಗಿರೋ ಬಾರ್ಡ್ರಿಗೆ ನನ್ನ ಬ್ಲೌಸು ಗ್ರೀನ್ ಕಲರ್. ಇದನ್ನ ಹಾಕ್ಕೊಂಡು ನಾನು ಶೂಟ್ ಮಾಡ್ತೀನಿ. ಬೆಹರೇನು ಅಲ್ಲಿ ಮುಸ್ಲಿಂ ಕಂಟ್ರಿನಲ್ಲಿ ಹೋಗ್ಬಿಟ್ಟು ನಾನು ಸೀರೆ ಹಾಕ್ಕೊಂಡು ನಾನು ಆಫ್ರಿಕಾದಲ್ಲಿ ಶೂಟ್ ಮಾಡಿದ್ನಲ್ಲ, ಆ ಥರ ಸಿಂಗಾಪುರಲ್ಲೂ ಮಾಡಿದೆ. ಬಟ್ ಸಿಂಗಾಪುರಲ್ಲಿ ಸರಿಯಾಗಿ ಕ್ಲಿಕ್ ಆಗಿಲ್ಲ, ಫೋಟೋಗ್ರಾಫರ್ ಎಲ್ಲ ಸಿಕ್ಕಿಲ್ಲ. ಇವಾಗ ಅಪ್ರೋಚ್ ಮಾಡಿದ್ದೀನಿ ಕೆಲವು ಫೇಸ್ಬುಕ್ ಪೇಜಿಂದ, ಯಾರಾದರೂ ಒಳ್ಳೆ ಫೋಟೋಗ್ರಾಫರ್ ಸಿಕ್ಕಿದ್ರೆ ಬೆಹರೇನಲ್ಲಿ ಕೂಡ ನಾನು ಶೂಟ್ ಮಾಡ್ತೀನಿ ಸ್ಯಾರಿ ಶೂಟು. ಒಂದು ಸಿಲ್ಕು ಬಾರ್ಡರ್ ಸ್ಯಾರಿ ಅಲ್ವಾ, ಇನ್ನೊಂದು ಬಂದು ಈಗ ಸಾಫ್ಟ್ ಮೆಟೀರಿಯಲ್ ಸ್ಯಾರಿ. ಬ್ಲ್ಯಾಕ್ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ, ಸೊ ಬ್ಲ್ಯಾಕ್ ಎತ್ಕೊಂಡಿದ್ದೀನಿ ಇದು ಕೂಡ. ಮತ್ತು ಸ್ವಲ್ಪ ಇನ್ನರ್ಸ್. ಮತ್ತು ಮೇಯ್ನು ನಾನು ಇಂಡಿಯಾದಿಂದ ಬರ್ತಾಯಿದ್ದೀನಿ ಅಂತಂದರೆ ಎಲ್ಲ ಕೇಳ್ತಾ ಇರೋದೇನು ಗೊತ್ತಾ, ಮಾವಿನ ಹಣ್ಣು ತೊಗೊಂಡು ಬನ್ನಿ ರಶ್ಮಿ, ಮಾವಿನ ಹಣ್ಣು ತೊಗೊಂಡು ಬನ್ನಿ ಇಂಡಿಯಾದಿಂದ ಬರಬೇಕಾದ್ರೆ ಅಂತ ಅಂದರು. ಮಾವಿನ ಹಣ್ಣು ತೊಗೊಂಡು ಬರ್ತಾಯಿದ್ದೀನಿ ನೋಡಿ. ಈ ಮಾವಿನ ಹಣ್ಣು ಇದು ಸ್ಮೆಲ್ ಹೆಂಗೆ ಸಕ್ಕದಾಗಿ ಬರ್ತಾಯಿದೆ ಗೊತ್ತಾ. ಯಾವುದಿದು ಮಾವಿನ ಹಣ್ಣು, ರಸ್ಮಾಲ ಏನೋ ಬರುತ್ತಲ್ಲ, ಸಿಂಧೂರ ಒಂದಿದೆ. ನಾನು ಎಲ್ಲನೂ 2 kg ತೊಗೊಂಡಿದ್ದೀನಿ. ಮೆತ್ತಗೆ ಆಗ್ಬಿಡ್ತಾಯಿದೆ. ಇಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಬೇರೆ ಐಡಿಯಾನೇ ಇಲ್ಲ ನನಗೆ. ಅಂದರೆ ನಾವು ಹ್ಯಾಂಡ್ ಲಗೇಜಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಮಾವಿನ ಹಣ್ಣುಗಳನ್ನೆಲ್ಲ, ಅದಕ್ಕೆ ನಾನು ಇವಾಗ ಈ ಲಗೇಜಲ್ಲೇ ಹಾಕಬೇಕು. ಗಜ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಬ್ಯಾಗ್ ತೊಗೊಂಡಿದ್ದೀನಲ್ಲ, ಈ ಬ್ಯಾಗ್ ಒಳಗಡೆ ಹಾಕಿ, ಕವರ್ ಒಳಗಡೆ ಹಾಕಿ, ನನ್ನ ಬಟ್ಟೆ ಹಾಳಾಗದೆ ಇರೋ ಥರ ಇಲ್ಲೇ ಪ್ಯಾಕ್ ಮಾಡ್ಕೋಬೇಕು. ಮಲ್ಗೋಬ ತೊಗೊಳೋಣ ಅಂದ್ಕೊಂಡಿದ್ದೆ ನಾನು, ಆದರೆ ಮಲ್ಗೋಬ ಸಿಗ್ತಾನೇ ಇಲ್ಲ. ಇವಾಗ ಸಿಂಧೂರ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಯಾವುದೋ ನಾಗೇಪಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದ್ಯಾವುದೋ ರಸ್ಬರಿ ನೋಡೋಕ್ಕೆ ಗ್ರೀನ್ ಕಲರ್ ಇದೆ, ಇಲ್ಲೆಲ್ಲ ಯೆಲ್ಲೋ ಕಲರ್ ಬಂದಿರುತ್ತೆ. ಇದು ರಸ್ಬರಿ ಸೂಪರ್ ಸ್ವೀಟಾಗಿರುತ್ತೆ. ಇದು ಈ ಸ್ಮೆಲ್ಲೇ ಒಂಥರ ಟೆಂಪ್ಟೇಷನಲ್ಲಿದೆ ಮಾವಿನ ಹಣ್ಣು. ಇಂಡಿಯಾದಿಂದ ಹೋಗಿ ಬೇರೆ ಕಡೆ ಸೆಟ್ಲಾಗಿರೋರಿಗೆ ಇಂಡಿಯಾನ ಎಷ್ಟು ಮಿಸ್ ಮಾಡ್ಕೊತಾ ಇರ್ತಾರಲ್ವ. ನಾವೇ ಇಲ್ಲಿದ್ರೂ ಸರಿಯಾಗಿ ಏನು ಇದು ಮಾಡ್ಕೊಳ್ಳಲ್ಲ, ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ಇಂಡಿಯಾ ಅಲ್ಲಿರೋ ಫುಡ್ಡು, ಅಲ್ಲಿರೋ ಫ್ರೂಟ್ಸು, ಅಲ್ಲಿರೋ ಸೊಪ್ಪು ಹಣ್ಣೆಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಅಂತ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ. ಜಸ್ಟ್ ನಾನು ಮ್ಯಾಂಗೋ ಮಾತ್ರ ತೊಗೊಂಡೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅಲ್ಲೂ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತಂತೆ, ಬಟ್ ಇಂಡಿಯಾಯಿಂದ ತೊಗೊಂಡು ಬಂದಿರೋದಕ್ಕೇ ಸ್ಪೆಷಲ್ ಫೀಲಿಂಗ್ ಅಂತ ಹೇಳ್ತಾ ಇರ್ತಾರೆ ಅವರು. ಈ ಫೀಲ್ ಸಿಗಲಿ ಅಂತಲೇ ನಾನು ಇಲ್ಲಿಂದ ತೊಗೊಂಡೋಗ್ತಾಯಿದ್ದೀನಿ. ಅದು ಹೋಗೋಷ್ಟರಲ್ಲಿ ಅದೇನಾಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಲೆಟ್ ಮೀ ಅನ್ಬಾಕ್ಸ್ ಓವರ್ ದೇರ್. ಅಲ್ಲಿ ಅನ್ಬಾಕ್ಸ್ ಮಾಡಬೇಕಾದ್ರೆ ಏನಾಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ರೀ. ಏರ್ಪೋರ್ಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಲಗೇಜ್ ಜೊತೆಗೆ ಕ್ಯಾಬ್ ಬುಕ್ ಮಾಡಿದ್ದೀನಿ. ಜಸ್ಟ್ 2 ಸೆಕೆಂಡು. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಲ್ಲ, ಸಾಕು, ಕ್ಲಾಸಿಯಾಗಿ ಇಷ್ಟ. ಏರ್ಪೋರ್ಟಲ್ಲಿ ಟರ್ಮಿನಲ್ 2ಗೆ ರೀಚ್ ಆದೆ. ಒಳಗಡೆ ನನ್ನ ಫ್ಲೈಟು ಎಷ್ಟು ಗಂಟೆಗಿದೆ ಅಂತ ಹೇಳ್ಬಿಟ್ಟು ಬೆಹರೇನ್ದು ನಾನು ಬೋರ್ಡಲ್ಲಿ ನೋಡಿಕೊಂಡು ನೆಕ್ಸ್ಟು ನಂದು ಬೆಹರೇನು 18F ಇದೆ. ಮತ್ತು ಇಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ನಾವು ಕ್ಯಾರಿ ಮಾಡಬಾರ್ದು, ಮಾಡಿದ್ರೆ ಏರ್ಪೋರ್ಟಲ್ಲೇ ಸ್ಟಕ್ ಆಗುತ್ತೆ, ಅದು ವಾಪಸ್ ಕೊಡಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಏರ್ ಆಯಿಲ್ಗಳು, ಕ್ರೀಮ್ಗಳು, ಬಾಡಿ ಪೈನು, ಮತ್ತು ಟಾಲ್ಕಮ್ ಪೌಡರ್ಸು, ಈ ಥರ ಯಾವುದೇ ಥರ ಆಯಿಲ್ಗಳು ಐಟಮ್ಸು, ಮತ್ತು ಸಿಸರ್ ಐಟಮ್ಸು, ಮೆಟಲ್ ಐಟಮ್ಸು ಟ್ರಾವೆಲ್ಗೆ ಕ್ಯಾರಿ ಮಾಡಬಾರ್ದು. ಮತ್ತು
ಇದರಲ್ಲಿ ನ್ಯಾಷನಲಲ್ಲಿ ಬೇರೆ ಇದೆ, ಇಂಟರ್ನ್ಯಾಷನಲ್ ಬೇರೆ ಇದೆ. ನಾವು ದೇಶದ ಒಳಗಡೆ ಓಡಾಡಬೇಕು ಅಂತ ಅಂದರೆ ಗೋವಾ, ಮುಂಬೈ ಆ ಥರ ಹೋಗ್ಬೇಕಾದ್ರೆ ಆ ಕಡೆ ಹೋಗಬೇಕು. ಇಂಟರ್ನ್ಯಾಷನಲ್ ಅಂದರೆ ಮಾತ್ರ ಈ ಕಡೆ ಬರಬೇಕು. ಇಂಟರ್ನ್ಯಾಷನಲ್ ಇಮಿಗ್ರೇಷನ್ ಇರುತ್ತೆ, ಅಲ್ಲಿ ನಾವು ಯಾವುದೇ ಫೋಟೋ ವೀಡಿಯೋಸ್ ತೆಗಿಬಾರ್ದು. ಮತ್ತು ಇವಾಗ ಹೊಸ್ದಾಗೊಂದು ಓಪನ್ ಆಗಿದೆ ರೀ ವಾಟರ್ಫಾಲು. ಸಿಂಗಾಪುರಲ್ಲಿ ಇತ್ತಲ್ಲ ಅದೇ ಥರ ಸೇಮ್ ವಾಟರ್ಫಾಲ್ ಮಾಡಿದ್ದಾರೆ, ಇಂಡೋರ್ ವಾಟರ್ಫಾಲು. ಸಕ್ಕತ್ತಾಗಿದೆ. ಬೆಂಗಳೂರಲ್ಲಿ ಸಿಂಗಾಪುರ್ ಥರ ಈ ಥರ ಏರ್ಪೋರ್ಟಲ್ಲಿ ಮಾಡಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದ್ದು ಡಿಸೆಂಬರಲ್ಲಿ, ಅವಾಗ ಬಂದಾಗ ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಏರ್ಪೋರ್ಟಲ್ಲಿ ಏನು ಅಂತಂದರೆ ಪ್ರತಿ ಸಲವೂ ಒಂದೊಂದು ಥರ ವೆರೈಟಿಯಾಗಿ ಚೇಂಜ್ ಮಾಡ್ತಾ ಇರ್ತಾರೆ, ಅಪ್ಡೇಟ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಒಂಥರ ಇರುತ್ತೆ, ಈ ಸಲ ಬಂದಾಗ ಒಂಥರ ಇರ್ತಾರೆ, ಅದೇ ಚೇಂಜಸ್ ಅಂತ ಹೇಳೋದು. ನಾನು ಈಗ ಟ್ರಾವೆಲ್ ಮಾಡಬೇಕಾಗಿರೋದು C2ಗೆ. ಹೀಗೆ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.